ಮೊದಲಿಗೆ ಭಾರತೀಯರಾಗಿ ನಾವೆಲ್ಲರೂ ಹೆಮ್ಮೆ ಪಡುವಂಥ ದಿನ. ಬಹುಶಃ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲರೂ ಸಾಕ್ಷೀಕರಿಸ್ತಾ ಇದ್ದೀವಿ ಅನ್ನೋದು ನನ್ನ ಭಾಗ್ಯ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಕೊಡೋದ್ರ ಮೂಲಕ ಮತ್ತೊಂದು ಸಾರ್ಥಕತೆಯ ಕೆಲಸವನ್ನು ಇಲ್ಲೆಲ್ಲರೂ ಹಮ್ಮಿಕೊಳ್ತಾ ಇದ್ದಾರೆ. ಎಲ್ಲ ಸಾಧಕರಿಗೂ ತುಂಬು ಹೃದಯದ ಶುಭಾಶಯಗಳನ್ನ ತಿಳಿಸ್ತಾ, ಇನ್ನೂ ದೇಶ ಹೆಮ್ಮೆ ಪಡುವಂಥ ಹಲವಾರು ಸಾಧಕರು ಈ ಭೂಮಿಯಲ್ಲಿ ಹುಟ್ಟಲಿ ಅಂತ ನಾನು ಆಶಿಸ್ತೀನಿ. ಒಂದೇ ಮಾತು, ಗೊತ್ತಿರುವ ಮಾತ್ರ ಇತಿಹಾಸವನ್ನು ಸೃಷ್ಟಿಸೋಕೆ ಸಾಧ್ಯ ಅಂತ. ಹಾಗೇನೆ ನಮ್ಮ ಈ ಭಾರತ ಸ್ವತಂತ್ರವಾಗಿ ಬರೋದಕ್ಕೆ ಎಷ್ಟು ಮಹನೀಯರು ಮಾಡಿದಂಥ ತ್ಯಾಗ, ಬಲಿದಾನ 1-2 ವರ್ಷದ್ದಲ್ಲ, ಸುಮಾರು 350 ವರ್ಷಗಳ ಇತಿಹಾಸವಿದೆ, ಹೋರಾಟವಿದೆ, ಬಲಿದಾನವಿದೆ, ತ್ಯಾಗವಿದೆ. ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ರೆ ನಾನು ತುಂಬಾ ಭಾವುಕಳಾಗ್ಬಿಡ್ತೀನಿ. ಒಬ್ಬ ಭಾರತೀಯಾಗಿ ನಾನು ಹುಟ್ಟಿದ್ದಕ್ಕೆ ನನ್ನ ಪುಣ್ಯ, ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅದರಲ್ಲೂ ನಾವೆಲ್ಲರೂ ಕನ್ನಡಿಗರು ಒಂದು ಮೇಲು ಕೈ ಜಾಸ್ತಿ ಅಂತ ಹೇಳ್ತೀನಿ. ಭಾರತ ಮಾತೆಯನ್ನು ಹೊಗಳೋದ್ರಲ್ಲಿ, ಆಕೆಯನ್ನು ಪೂಜಿಸೋದ್ರಲ್ಲಿ. ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಕರ್ನಾಟಕದ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳ್ತೀವಿ. ಯಾಕೆ ನಮ್ಮ ರಾಜ ರಾಜೇಶ್ವರಿಯನ್ನ ನಾವು ಇನ್ನೂ ಹೆಚ್ಚು ಪೂಜಿಸ್ತೀವಿ ಅಂದ್ರೆ, ನೀನು ಈ ಭಾರತ ಮಾತೆಯ ಸುಪುತ್ರಿ, ಹಾಗಾಗಿ ನಿನ್ನನ್ನು ಹೆಚ್ಚು ಗೌರವಿಸ್ತೀವಿ ಅನ್ನುವಂಥ ಭಾವನೆ ನಮ್ಮ ಕನ್ನಡಿಗರಲ್ಲಿದೆ. ನಿಮ್ಮೆಲ್ಲರಲ್ಲೂ ನಾನು ಒಬ್ಬ ಭಾರತೀಯಳಾಗಿ, ಭಾರತೀಯ ಪ್ರಜೆಯಾಗಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ. 350 ವರ್ಷಗಳಿಂದ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಮಾತು ಹೇಳ್ತಾರೆ, ಸ್ವಾತಂತ್ರ್ಯ ನಮಗೆ ಸಿಕ್ಕದ್ದಲ್ಲ, ನಾವು ಪಡ್ಕೊಂಡಿದ್ದು ಅಂತ. ಹಾಗಾಗಿ ಈ ಭಾರತವನ್ನ ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಖಂಡಿತವಾಗ್ಲೂ ಜನಪ್ರತಿನಿಧಿಗಳಿಗೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ನಮ್ಮ ದೇಶವನ್ನ ಮುನ್ನಡೆಸೋದ್ರಲ್ಲಿ. ಆದ್ರೆ ಪ್ರಜೆಗಳಾದ ನಮ್ಮ ಕರ್ತವ್ಯವೂ ಅಷ್ಟೇ ಇದೆ ಅನ್ನೋದನ್ನ ನಾವು ಮರೆಯೋದು ಬೇಡ. ಹಿಂದೆ ಸ್ವಾತಂತ್ರ್ಯ ಬರುವ ಮುಂಚೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾಗಿತ್ತು, ಅದಾದ ನಂತರ ಅದನ್ನ ಗೆದ್ವಿ, ಅದೊಂದು ದೊಡ್ಡ ಇತಿಹಾಸ. ಆದ್ರೆ ಇವತ್ತು ಭಾರತಕ್ಕೆ ಇರುವಂತಹ ಅತ್ಯಂತ ದೊಡ್ಡ ಶತ್ರು ಯಾರು? ಇವತ್ತು ಭಾರತಕ್ಕೆ ಇರುವಂತಹ ಶತ್ರು ಯಾರು? ಕೊರೋನಾ. ಅಫ್ಕೋರ್ಸ್ ಎಸ್, ಕೊರೋನಾವನ್ನ ನಾವು ಎದುರಿಸಬೇಕಾಗಿದೆ. ಯಾರ ವಿರುದ್ಧ ನಾವು ಯುದ್ಧ ಮಾಡಬೇಕಾಗಿಲ್ಲ. ವೆರಿ ಸಿಂಪಲ್ ಮೆಥಡ್ ಅನ್ನ ನಾವು ಅನುಸರಿಸಬೇಕಾಗಿದೆ. ಸಿಂಪಲ್ ಗೈಡ್ ಲೈನ್ಸ್ ಅನ್ನ ನಾವು ಅನುಸರಿಸಬೇಕಾಗಿದೆ. ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು, ವ್ಯಾಕ್ಸಿನೇಷನ್ ಆಗಿರ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಹೀಗಾದ್ರೆ ಮಾತ್ರ ನಾವು ಈ ಕೊರೋನಾ ವಿರುದ್ಧ ನಾವು ಹೋರಾಡೋದಕ್ಕೆ ಸಾಧ್ಯ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಹೆಚ್ಚು ಕಡಿಮೆ ಲಕ್ಷಾಂತರ ಮಂದಿಯನ್ನ ಈ ಭಾರತೀಯರನ್ನ ಕಳ್ಕೊಂಡಿದೆ ಈ ಕೊರೋನಾದಿಂದ. ಸೆಲೆಬ್ರಿಟೀಸ್ಗಳು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತಿನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಒಂದೇ ಮನೇಲಿ ನಿಂತ್ಕೊಂಡು ಒಂದು ಫೋಟೋ ಸೆಲ್ಫಿ ಹಾಕಿದ್ರೆ 100 ಕಮೆಂಟ್ ಹಾಕ್ತಾರೆ ಜನ, ಮೇಡಮ್ ಪ್ಲೀಸ್ ಮಾಸ್ಕ್, ಮೇಡಮ್ ಪ್ಲೀಸ್ ಮಾಸ್ಕ್, ಮಾಸ್ಕ್ ಎಲ್ಲಿ ಮರ್ತು ಬಿಡ್ರಿ ಅಂತ ಜನ ನಮಗೆ ಕಮೆಂಟ್ ಮಾಡ್ತಾರೆ. ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ, ಇವತ್ತಿರೋರು ಎಲ್ಲ ನಾಗರಿಕರು, ನಾನು ಈ ಮಾಸ್ಕ್ ಹಾಕಿದ್ದನ್ನ 100 ಜನ ನನ್ನ ಮಾಸ್ಕ್ ನ ತೆಗೆಸಿದ್ರು. ಮೇಡಮ್ ಮಾಸ್ಕ್ ಹಾಕೋಬೇಡಿ, ಮೇಡಮ್ ಮಾಸ್ಕ್ ಹಾಕೋಬೇಡಿ, ಫೋಟೋಗೆ ಬರಲ್ಲ, ಸೆಲ್ಫಿಗೆ ಬರಲ್ಲ ಅಂತ. ನಮ್ಮ ಜವಾಬ್ದಾರಿ ಎಲ್ಲೋ ನಾವು ಮರಿತಾ ಇದೀವಿ ಅಂತ ನಾನು ಅನ್ಸುತ್ತೆ. ಯಾವುದೇ ಟೈಮಲ್ಲಿ ಲಾಕ್ ಡೌನ್ ಮಾಡಿದ್ರೆ ಸರ್ಕಾರಕ್ಕೆ ಬೈತಾ ಇದೀವಿ ನಾವೆಲ್ಲರೂ. ಸರ್ಕಾರ ಲಾಕ್ ಡೌನ್ ಮಾಡ್ತು, ವ್ಯಾಪಾರ ಬಿದ್ದೋಯ್ತು ಅಂತ. ಆದ್ರೆ ನಮ್ಮ ಜವಾಬ್ದಾರಿನ ನಾವ್ಯಾಕೆ ಮರಿತಾ ಇದೀವಿ? ನಾವ್ಯಾರು ನಮ್ಮ ಜವಾಬ್ದಾರಿನ ಮರೆಯೋದು ಬೇಡ. ಕೊರೋನಾ ಇನ್ನೂ ಈ ಭಾರತವನ್ನ, ಈ ರಾಜ್ಯವನ್ನ, ನಮ್ಮನ್ನ ಬಿಟ್ಟು ಹೋಗಿಲ್ಲ. ನಮ್ಮ ಜವಾಬ್ದಾರಿಯಲ್ಲಿ ನಾವು ಇರೋಣ ಅಂತ ಹೇಳ್ತಾ, ಇವತ್ತು ಭಾರತ ತುಂಬಾ ಹೆಮ್ಮೆ ಪಡುವಂತ ಸ್ಥಾನದಲ್ಲಿದೆ. ಇಡೀ ವಿಶ್ವವೇ ತಿರುಗಿ ನೋಡುವಂತ ಹಲವಾರು ಸಾಧನೆಗಳನ್ನ ಈ ಭೂಮಿಯಲ್ಲಿ ಹುಟ್ಟಿರುವಂತಹ ಹಲವಾರು ಮಹನೀಯರು ಮಾಡ್ತಾ ಬಂದಿದ್ದಾರೆ. ಕೇವಲ ವ್ಯಕ್ತಿಗಳ ಮೂಲಕ ಈ ಭಾರತವನ್ನ ಗುರುತಿಸುವಂತ ಸಾಧನೆ ಮಾಡಿದ್ದಾರೆ. ಯಾಕೆ? ಹಲವಾರು ರಾಷ್ಟ್ರಗಳು ಇಡೀ ವಿಶ್ವದಲ್ಲಿ ಭಾರತ ಅಂದ್ರೆ ಮಹಾತ್ಮ ಗಾಂಧೀಜಿ ಅಂತ ಹೆಸರು ಹೇಳಲ್ವೇನು? ಇತ್ತೀಚಿನ ದಿನಗಳಲ್ಲಿ ಭಾರತ ಅಂದ್ರೆ ನರೇಂದ್ರ ಮೋದಿ ಅಂತ ಹೆಸರು ಹೇಳಲ್ವೇನು? ಅಂತ ಮಹನೀಯರನ್ನು ಪಡೆದಂತಹ ಭೂಮಿ ಇದು. ಇನ್ನು ಹಲವಾರು ಮಹಾತ್ಮ ಗಾಂಧಿಯರು, ನರೇಂದ್ರ ಮೋದಿ ಅಂತ ವ್ಯಕ್ತಿಗಳು ಈ ಭೂಮಿಯಲ್ಲಿ ಹುಟ್ಲಿ ಅಂತ ತಾಯಂದಿರು, ಪೋಷಕರು ನೀವೆಲ್ಲರೂ ಆಗಿ ಅಂತ ಕೇಳ್ಕೊಳ್ತೀನಿ. ಈ ದೇಶವೇ ಹೆಮ್ಮೆ ಪಡುವಂತಹ
ಪ್ರಜೆಗಳು ನೀವೆಲ್ಲರೂ ಆಗ್ಲಿ ಅಂತ ಆಶಿಸ್ತೀನಿ. ಮತ್ತು ಸ್ಮೃತಿ ಸಾಧನ ಈ ಒಂದು ಸಂಸ್ಥೆಯ ಮೂಲಕ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುವುದರ ಮೂಲಕ ಮತ್ತು ಹಲವಾರು ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಅತ್ಯಂತ ಸಾರ್ಥಕತೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಯಶಸ್ಸು ಸಿಗಲಿ. ಈ ಭಾರತ ಮಾತೆಯನ್ನ ಬಹುಶಃ 100ನೇ ವರ್ಷಕ್ಕೆ ನಾವೆಷ್ಟು ಜನ ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ರಾಷ್ಟ್ರವನ್ನ ವಿಶ್ವಗುರುವನ್ನಾಗಿ ಮಾಡೋದ್ರಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಇರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ವಂದೇ ಮಾತರಂ. ಲಾಸ್ಟಲ್ಲಿ ಜೈ ಹಿಂದ್ ನಳಪ ಹೋಟೆಲ್. ಶಿವಕುಮಾರ್ ಅಂತ CEO ಆ್ಯಂಡ್ ಫೌಂಡರ್ ಆಫ್ ಸ್ಮೃತಿ ಸಾಧನ. ಮತ್ತು ನಮ್ಮ ಸ್ನೇಹಿತರಾದ ಲಿಂಗಯ್ಯ ಅವರು ನಲಪಕ ಹೋಟೆಲ್ ಅವರ ಸಹೋದರ ಜಾಯಿಂಟಾಗಿ ಅಸೋಸಿಯೇಷನ್ ಆಗಿ ನಮ್ಮ ಈ ಇಂಡಿಪೆಂಡೆನ್ಸ್ ಡೇ 75 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಡೇಸ್ನ ಸೆಲೆಬ್ರೇಷನ್ ಮಾಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಈ ಸೆಲೆಬ್ರೇಷನ್ನು ಥ್ರೂಔಟ್ ಇಂಡಿಯಾ ನಡೀತಾ ಇದೆ. ಅದೇ ಥರ ಬೆಂಗಳೂರಲ್ಲಿ 7 ಜಾಗದಲ್ಲಿ ನಡೀತಾ ಇದೆ. ನಲ್ಪಾಕ ನಮಗೆ ಈ ಒಂದು ಜಾಗ ಕೊಟ್ಟು ಅವರು ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ನಾವು ಈ ಬೆಂಗಳೂರಿನಲ್ಲಿ ನಡೀತಾ ಇರೋ ಈ ಭಾಗದಲ್ಲಿ ರಾಜಾಜಿನಗರ ಎಲ್ಲ ಭಾಗದಲ್ಲೂ ನಡೀತಾ ಇರೋ ಒಂದು ಇದರಲ್ಲಿಂದ ಅವಾರ್ಡೀಸ್ಗಳಿಗೆ ಅವಾರ್ಡ್ ಕೊಡ್ತಾಯಿದ್ದೀವಿ. ಎಲ್ಲ ಕ್ಷೇತ್ರದಿಂದನೂ ಸುಮಾರು 50ಕ್ಕೂ ಮೇಲೂ ಅವಾರ್ಡೀಸ್ಗಳು ಈ ಜಾಗದಲ್ಲಿ ಅವಾರ್ಡ್ ಮಾಡ್ತಾಯಿದ್ದೀವಿ. ಮಾಡಲು ಆಗಿರ್ಬೋದು, ಸೆಲೆಬ್ರಿಟೀಸು, ಸ್ಪೋರ್ಟ್ಸು ಎಲ್ಲ ಥರ ಅವಾರ್ಡೀಸ್ಗಳು ಇದ್ದಾರೆ. ಪೊಲಿಟಿಕಲ್ ಲೀಡರ್ಸ್ಗಳು ಇದ್ದಾರೆ, ಸೆಲೆಬ್ರಿಟೀಸ್ಗಳು ಇದ್ದಾರೆ. ಈ ಕಾರ್ಯಕ್ರಮ ಸುಮಾರು ಬೆಳಗ್ಗೆ ಇವಾಗ ಶುರುವಾಗಿದೆ, ಸಂಜೆವರೆಗೂ ನಡೀತಾ ಇರುತ್ತೆ. ಬೇರೆ ಬೇರೆ ಜಾಗದಲ್ಲಿ 7 ಜಾಗದಲ್ಲಿ ನಡೀತಾ ಇದೆ. ಸೊ ಎಲ್ರಿಗೂ ಈ ಸ್ವತಂತ್ರ ದಿವಸದ ಶುಭಾಶಯಗಳು ಕೋರುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಇಂಡಿಪೆಂಡೆನ್ಸ್ ಡೇ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಸ್ಮೃತಿ ಸಾಧನ ಅವರು ಹಲವಾರು ಕ್ಷೇತ್ರಗಳಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿರೋರನ್ನ ಗುರುತಿಸಿ ಪ್ರೌಡ್ ಇಂಡಿಯನ್ ಅವಾರ್ಡ್ ಅಂತ ಈವೆಂಟ್ ಮಾಡ್ತಾ ಇದ್ದೀವಿ. ಹೋಟೆಲ್ ನಳಪಾಕ ಅಲ್ಲಿ ರಾಜಾಜಿನಗರಲ್ಲಿ ಮಾಡ್ತಾ ಇದ್ದೀವಿ. ಇದೇ ಥರ ಬೆಂಗಳೂರಿನಲ್ಲಿ 7 ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಇಡೀ ಇಂಡಿಯಾನಲ್ಲಿ 600ಕ್ಕಿಂತ ಹೆಚ್ಚು ಜನಕ್ಕೆ ಹಾಗೂ ಬೆಂಗಳೂರಿನಲ್ಲಿ 300ಕ್ಕಿಂತ ಹೆಚ್ಚು ಜನಕ್ಕೆ ಅವಾರ್ಡ್ಸ್ನ ನೀಡ್ತಾ ಇದ್ದೀವಿ. ಅವ್ರು ಇದೇ ಥರ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಮುಂದುವರೆದು ಸಮಾಜಕ್ಕೆ ಒಳ್ಳೆ ಕೀರ್ತಿಯನ್ನು ತರಬೇಕು ಅಂತ ಕೋರ್ತಾ ಇದ್ದೀವಿ. ಟೀಮ್ ಸ್ಮೃತಿ ಸಾಧನೆಯಿಂದ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. 25th ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ವಿಶಸ್ ಟು ಎವ್ರಿ ಒನ್. ಹೋಟೆಲ್ ನಳಪಾಕದಲ್ಲಿ ಇಂದು ರಾಜಾಜಿನಗರ ಹೋಟೆಲ್ ನಳಪಾಕದಲ್ಲಿ ಸ್ಮೃತಿ ಸಾಧನ ಮಿಸ್ಟರ್ ಶಿವಕುಮಾರ್, ನೀತುಶ್ರೀ ಅವರೊಂದಿಗೆ ಮತ್ತು ನಮ್ಮ ಸ್ನೇಹಿತರು ಲೋಕೇಶ್ ಮತ್ತು ರಮೇಶ್ ಮತ್ತು ದಯಾನಂದ್ ಮತ್ತು ಇನ್ನಿತರ ರಾಜಕೀಯ ವ್ಯಕ್ತಿಗಳು ಮತ್ತು ಸಿನಿಮಾ ಸೆಲೆಬ್ರಿಟೀಸು ಇವರೊಂದು ಒಟ್ಟಿಗೆ ಎಲ್ಲ ಸೇರಿ ನಾವು ಸಂತೋಷದಿಂದ ಸೆಲೆಬ್ರೇಷನ್ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೇವೆ. ಈ ವರ್ಷ ಕೂಡ ತುಂಬ ಫೇಮಸ್ ಆಗಿ ಮತ್ತು ಶ್ರುತಿ ಮೇಡಮ್ ಕೂಡ ಬಂದಿದ್ದಾರೆ ಸೆಲೆಬ್ರಿಟಿಯಾಗಿ. ಸುಮಾರು ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಎಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೇನೆ. Morning to all of you. We are celebrating 75th Independence Day today. It's a wonderful day today to have Lingaya sir, proprietor of Nalapaka Hotel, Nalapaka Group. He is organizing this particular event every year, but this year is a special year in terms of the kind of celebration we are having on this 75th Independence Day. There have been 6 places or 7 places that has been identified by the group, and today almost around 200 to 250 awardees they have identified with respective fields where they have had their achievements, and it's a great pleasure to have everyone here who have been doing wonderful work. So thanks to Nalapaka owner Mr. Lingaya sir. Having said this, all Indians, we are proud to say that we are all Indians, especially with this particular COVID time. We are celebrating in a very simple and in a very meaningful way. So thanks to each one of you again. Thank you. Shri Sadgurubhyo Namaha. Happy Independence Day to one and all. Today I will be performing a semi-classical dance on Bharata Mate. So what I would like to tell people is, though we have got independence, it is our responsibility being the citizen of India to make India feel proud. Happy Independence Day to one and all once again. Jai Hind.
Hello. Respected ladies and gentlemen, happy independence to all. Today, for great men in the land such as Mahatma Gandhi, Jawaharlal Nehru, Subhash Chandra Bose, Lal Bahadur Shastri, Bhagat Singh, and many more. Today, it's a privilege to ಪ್ರಾರ್ಥನೆಯೊಂದಿಗೆ ದೇವರನ್ನು ಸ್ಮರಿಸುತ್ತಾ ಪ್ರಾರಂಭಿಸುತ್ತೇವೆ. ಇಂದು ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಶ್ವೇತಾ ಮಧು, ಪ್ಲೇಬ್ಯಾಕ್ ಸಿಂಗರ್. I request Shweta Madhu to come on the line. Shweta? ಲೈಟಿಂಗ್ ಆಗ್ಬಿಟ್ಟು ಬುದ್ಧಿದಾತನೇ ಸಿದ್ಧಿನಾಥನೇ ಸದಾ ಗಣೇಶನೇ ವಿದ್ಯಾಧಿಪನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಈ ಒಂದು ಹಬ್ಬದ ಸಲುವಾಗಿ ತಮ್ಮೆಲ್ಲರಿಗೂ ಶುಭಾಶಯ ಕೋರ್ತಾ, ಇವತ್ತು ಸಂಗೊಳ್ಳಿ ರಾಯಣ್ಣವರ ಜನ್ಮದಿನ, ಅದನ್ನು ನಾವು ನೆನೆಸ್ಕೊಬೇಕು. ಮತ್ತು ಒಂದು ಸದೃಢ ಭಾರತವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಗೋಧಿವನ್ನು ಕೇಳುವಂಥ ದೇಶ ಅಲ್ಲ ನಮ್ಮದು. ಇವತ್ತು ಬೇರೆ ದೇಶಕ್ಕೆ ವ್ಯಾಕ್ಸಿನ್ ಕೊಡುವಂಥ ದೇಶ ಆಗಿದೆ. ಅಬ್ದುಲ್ ಕಲಾಮು, ವಾಜಪೇಯಿ ಅವರು ಕಂಡಂಥ ಸೂಪರ್ ಪವರ್ ದೇಶವನ್ನು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಶಿವಾನಂದ್ ಬರೀ ಶಿವ ಸರ್ ನಿಮ್ಮ ಮುಖನೇ ಕಾಣ್ತಾ ಇಲ್ಲ. ಅವರಂತೂ ಫುಲ್ಲಿ ಬ್ಲ್ಯಾಕ್ ಅವರು. ಸೊ ಒಂದು ಸಣ್ಣ ಸನ್ಮಾನ ಅವರಿಗೆ. ನೋ ಬಟ್ ಸೋಷಿಯಲ್ ವರ್ಕ್ ತುಂಬ ಪಾಪ್ಯುಲರ್ ಪರ್ಸನ್. ಅವ್ರ ಮನೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಎಲ್ಲ ಬರ್ತಾರೆ. ಫೋನ್ ಕೊಡಿ ತೆಗಿ ನಾನು. ಹಲೋ ಇಲ್ಲ ಸೆಲ್ಫಿನೇ ಬನ್ನಿ ಕಂಪ್ಲೀಟೆಡ್.
Hi, I'm Gayatri Sandhi, Mrs. India Globe 2017, and wish you all a happy Independence Day. I'm here to celebrate 75th Independence Day with Smriti Sadhana. I've come as a special guest to give away awards to various people who have accomplished a lot of things in their field. So thank you, and wishing you all a happy Independence Day once again. Thank you. We all know that Independence Day is special day for all of us as being an Indian, and I'm so proud to be an Indian. And we remember the people who have sacrificed their life for this special cause. And this is a very special day for all of us. So thank you once again, and happy Independence Day. Thank you. ನಮ್ಮ ಎಲ್ಲ ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಂದ್ರೂ ಚಿಕ್ಕ ಚಿಕ್ಕ ಸ್ಪಾನ್ಸರ್ಸ್ಗಳಿಂದ ಯಾವ ಕಾರ್ಯಕ್ರಮಗಳು ನಡೆಯಲ್ಲ. ಸೊ ನಮ್ಮ ಕ್ಲೋಸ್ ಸ್ಪಾನ್ಸರ್ ಆಗಿ ಫುಡ್ ಲಕ್ ಸ್ಪೈಸಸ್ ಅವರು ಗಿಫ್ಟ್ ಆನ್ಸರ್ಸ್ ಕೊಡ್ತಾ ಇದ್ದಾರೆ. ಸೊ ಬಿಸ್ಲರಿ ಈಸ್ ಒನ್ ಆಫ್ ದ ಗಿಫ್ಟ್ ಆನ್ಸರ್ಸ್ ವಿಲ್ ಬಿ ಪ್ರೊವೈಡೆಡ್. ಮಿಸಸ್ ಇಂದಿರಾ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನಾ ಗೌಡ. ನಿಮ್ಮೆಲ್ಲರಿಗೂ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಸೇಫ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಮೃತಿ ಸಾಧನೆಯಿಂದ ಇವತ್ತು ಅರೇಂಜ್ ಮಾಡಿರುವಂಥ ಅವಾರ್ಡ್ಸ್ ಫಂಕ್ಷನಲ್ಲಿ ನನಗೆ ಶ್ರುತಿ ಮ್ಯಾಮಿಂದ, ಶ್ರುತಿ ಕೃಷ್ಣ ಅವ್ರ ಕಡೆಯಿಂದ ನನಗೆ ಒಂದು ಹಾನರ್ ಕೊಟ್ಟಿದ್ದಾರೆ. ಸೀರಿಯಸ್ಲಿ ನನ್ನ ಜನ್ಮನೇ ಸಾರ್ಥ ಆಯಿತು ಅಂತ ಅನಿಸ್ತು. ನಂತರನೇ ಇಲ್ಲಿ ತುಂಬ ಜನ ಅವಾರ್ಡ್ಸ್ ಬಂದಿದ್ದಾರೆ. ಅವರೆಲ್ಲರಿಗೂ ವಿಶ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಹಿಯರ್ ಮಿಸಸ್ ಏಷ್ಯಾ 2017 ಅವ್ರಿಗೆ ಸಂತೋಷ ಆಗುತ್ತೆ. ಸ್ವಲ್ಪ ಬೇಡ.
ಹೆಸರು ಇಂದಿರಾ ರಮೇಶ್ ಅಂತ. ಟುಡೇ ಹ್ಯಾವ್ ಬೀನ್ ಅವಾರ್ಡೆಡ್ ಫಾರ್ ದಿ ಕಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಮ್ಯೂಸಿಕ್. ಸ್ಮೃತಿ ಸಾಧನೆ ಅವರಿಗೆ ನನ್ನ ಹೃತ್ಪೂರ್ವವಾದ ವಂದನೆಗಳು ತಿಳಿಸ್ಕೊಳ್ತೀನಿ. ಈ ಸ್ವತಂತ್ರ ದಿನಾಚರಣೆ ಹಬ್ಬದ ದಿವಸದಲ್ಲಿ ಇದು ನನಗೆ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ.